ಆದೇಶ ಏನಿದೆ, ಈ PDS ಯೋಜನೆಯಲ್ಲಿ ಯಾರು ರೈತರು ಮೆಕ್ಕೆಜೋಳ ಮಾರಾಟ ಮಾಡ್ತಾರೋ ಅವ್ರದ್ದೊಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು. ನಮಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಮೇಲೆ ಅವ್ರ ಜೋಳನ್ನು ನಮ್ಮ ಟ್ರೇಡರ್ಸ್ಗೆ ಮಾರಾಟ ಮಾಡಿದ್ರೆ ಅವರು ಬಿಲ್ಲು ಮತ್ತು ಆಮೇಲೆ ಪೇಮೆಂಟ್ ಸ್ಲಿಪ್ಪು ಇವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಂಥ ಕಾಪಿ ಅಷ್ಟು ತೊಗೊಂಡು ಬಂದು ನಮ್ಗೆ ಕೊಟ್ಟರೆ ನಾವಿಲ್ಲಿ ಫೀಡ್ ಮಾಡ್ತೀವಿ ರೆಮ್ಸ್ ಇದರಲ್ಲಿ. ಅವ್ರಿಗೆ ಆ ಬೆನಿಫಿಟ್ಟು ನೇರವಾಗಿ ಹೋಗುತ್ತೆ ರೈತರಿಗೆ ಅಂತ. ಬಟ್ ಇವರು ಏನು ತಪ್ಪು ತಿಳ್ಕೊಂಡಿದ್ದಾರೆ ಅಂದರೆ ಇಲ್ಲೇ ಆಲ್ರೆಡಿ ಮಾರಾಟ ಮಾಡಿರುವಂಥದ್ದು ಅದಕ್ಕೂ ಬರುತ್ತೆ ಅಂತ. ಈಗ ಸುಮಾರು ಜನ ಕೇಳಿದ್ರು, ಇಲ್ಲ ಅಂತ ಹೇಳಿದ್ವಿ. ನಮ್ಮ ಫೆಡ್ರೇಷನ್ ಕಡೆಯಿಂದ ರಿಜಿಸ್ಟ್ರೇಷನ್ ಆಗ್ತಾ ಇದೆ. ಅವರು ಕೂಡ ಪ್ರತಿಯೊಬ್ಬರಿಗೂ ಹೇಳಿ ಮಾಡ್ತಿದ್ರು, ಒಂಥರ ಮೆಕ್ಕೆಜೋಳ ಇರೋರು ಮಾಡಿ ಅಂತ. ಈಗ ನಿನ್ನೆಯಿಂದ ಸ್ವಲ್ಪ ಕ್ರೌಡ್ ಆಗಿದೆ ಅಂತ ಅಂದ್ಬಿಟ್ಟು ನಾನು ಹೇಳಿದ್ರು ಅಂತ. ನಿನ್ನೆಯಿಂದ ತುಂಬ ಜನ ಬಂದಿದ್ದಾರೆ ಅಂತ, ಹಾಗಾಗಿ ಗೊತ್ತಿದೆ ಮಾಡ್ತೀವಿ. ಈಗ ಇವರು ಹೇಳ್ತಿರೋದು ಏನು ಅಂದರೆ, ನಾವು ಹಿಂದೆ ಆಲ್ರೆಡಿ ಮಾರಾಟ ಮಾಡಿಬಿಟ್ಟಿದ್ದೀವಿ, ಅದಕ್ಕೆ ನಮಗೆ ಬಿಲ್ಲು ಕೊಡ್ತಾರೆ, ನೀವು ಅದನ್ನು ತಗೊಳ್ಳಿ ಅಂತ. ನಾವು ಅದು ಆ ಥರ ಬರಲ್ಲ ಅಂತ ಹೇಳ್ತೀವಿ. ಈಗ ಮುಂದೆ ಬೆಳೆಯೋರು ಮಾತ್ರ ನೀವು ರಿಜಿಸ್ಟರ್ ಮಾಡ್ಕೊತಾ ಇದ್ದೀರಾ? ಮುಂದೆ ಬೆಳೆಯೋರ್ದಲ್ಲ ಸರ್, ಆಲ್ರೆಡಿ ಇವಾಗ ಜೋಳ ಎಲ್ಲ ರೆಡಿ ಇದ್ದು ಸೇಲ್ ಮಾಡಿರೋದಲ್ಲ, ಮಾರಾಟಕ್ಕೆ ಇರುತ್ತಲ್ಲ ಅಂಥದ್ದು ಮಾತ್ರ ಅಷ್ಟೇ. ಅಂಥವರು ಮಾರಾಟ ಇದು ಎಷ್ಟು ದಿವಸ ಆಯಿತು ನಿಮ್ಗೆ ಆರ್ಡರ್? ಸರ್, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಈಗ ಇತ್ತೀಚೆಗೆ ಬಂದಿರೋದು ಜನವರಿ ಎಂಡಲ್ಲಿ. ಇಲ್ಲಿ 27th ಸ್ಟಾರ್ಟ್ ಆಗಿದೆ ರಿಜಿಸ್ಟ್ರೇಷನ್. ಜನವರಿ 27 ಸ್ಟಾರ್ಟ್ ಆಗಿದೆ. ಈಗ ಈ ಹಳಬರಲ್ಲೇ ಹೋಗಿ ಮಾಡ್ಕೊಳ್ತಾರೆ ಇವ್ರಿಗೆ ಮಾಡ್ಕೊಂಡಿದೆ ಸರ್, ಬರಲ್ಲ ಸರ್, ಬೆನಿಫಿಟ್ ಬರಲ್ಲ. ಆಲ್ರೆಡಿ ಮಾಡ್ಕೊಂಡಿರೋರಿಗೆ ಬರಲ್ಲ, ಅದನ್ನೇ ಹೇಳ್ತಿದ್ದೀವಿ ನಾವು. ಈಗ ಇದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕೆ ನೆಕ್ಸ್ಟ್ ಲಾಸ್ಟ್ ಡೇಟ್ ಇದೆ ಸರ್. ಈಗ ಶುಕ್ರವಾರವರೆಗೂ ಇದೆ, 13ರವರೆಗೂ ಇದೆ ರಿಜಿಸ್ಟ್ರೇಷನ್. ಅಂದರೆ ಇವಾಗ ಜೋಳ ಇರೋರು ಮಾತ್ರ, ಮುಂದೆ ಬೆಳೆಯೋರ್ಗೂ ಇಲ್ಲ, ಮುಂದೆ ಬರೋದಿಲ್ಲ ಸರ್. ಹಿಂದೆ ಕೊಟ್ಟಿರೋರ್ಗೂ ಇಲ್ಲ ಬೆನಿಫಿಟ್. ಹಿಂದೆ ಕೊಟ್ಟಿರೋದು ಬರಲ್ಲ. ನಾನು ಅದೇ ಹೇಳ್ತಾ ಇದ್ದೀನಿ ಅವ್ರಿಗೆ. ಅವರು ನಿಮಗೆ ಬಂದಿರೋದು ಆರ್ಡ್ರ್ 27ನೇ ತಾರೀಕು ಜನವರಿ, ಇದಕ್ಕೆ ಮುಂಚೆ ಬಂದಿಲ್ಲ. 22-3 ಆಯ್ತು. ಮತ್ತೆ ಈಗ ಬಂದು ಫೆಡರೇಷನ್ ಅವರು ಎಲ್ಲ ಮಾಡಿ ಮತ್ತೆ ರಜೆಗಳು ಸ್ಟಾರ್ಟ್ ಮಾಡೋದು 27ಕ್ಕೆ ಮಾಡೋದು. ಈಗ ಒಂದು ವಾರ ಎಕ್ಸ್ಟೆಂಡ್ 7ರವರೆಗೂ ಇತ್ತು, ಅದನ್ನು 13ರವರೆಗೂ ಎಕ್ಸ್ಟೆಂಡ್ ಮಾಡಿದೆ ಸರ್ಕಾರ. ಇವರು 3 ದಿವಸ 3 ದಿವಸದಿಂದ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. ಎಲ್ರಿಗೂ ಹಾಕಿದ್ದೀವಿ ಸರ್, ಸಂಘದವರೆಗೂ ಹಾಕಿಟ್ಟಿದ್ದೀವಿ. ಆಮೇಲೆ ಇವರು ತಹಸೀಲ್ದಾರ್ ಸರ್ ನನಗೆ ಕೊಟ್ಟಿಲ್ಲ. ನಾನು ರೈತ ರಕ್ಷಣಾ ಸೇನೆ ರಾಜ್ಯಾಧ್ಯಕ್ಷ, ನನಗೆ ಮಾಹಿತಿ ಗೊತ್ತಿಲ್ಲ. ನಾವು ರೈತರ ಸಂಘದವರೆಗೂ ನಾನು ರೈತ ಸಂಘದ ಅಧ್ಯಕ್ಷ ಮಾತಾಡ್ತಾರೆ ನಿಮ್ಮ ಹತ್ರ, ರಾಜ್ಯಾಧ್ಯಕ್ಷ ನಾನು. ನನಗೆ ಮಾಹಿತಿ ಕೊಟ್ಟಿಲ್ಲ ನೀವು ಯಾವತ್ತು ಇದಾಗಿದೆ ಅಂತ ಹೇಳ್ಬಿಟ್ಟು. ಅವ್ರಿಗೆಲ್ಲ ಹೆಂಗೆ ಗೊತ್ತಿಲ್ಲ? ಚಿಕ್ಕಬಳ್ಳಾಪುರ ಕಡೆಯಿಂದ ಅಲ್ಲಿಂದ ಕೂಡ ಮಾಡಿದ್ದಾರೆ ಚಿಕ್ಕಬಳ್ಳಾಪುರಿನಲ್ಲಿ. ಅಲ್ಲ ಮೇಡಮ್, ಇಲ್ಲಿ ಫಸ್ಟ್ ತಿಳಿಸ್ಬೇಕಲ್ಲ, ಒಂದು ಪ್ರೆಸ್ ಮೀಟ್ ಮಾಡೋ, ಇಲ್ಲ ರೈತರನ್ನೆಲ್ಲ ಕಲಾಕೋ, ಒಂದು ಪ್ರೆಸ್ ಮೀಟ್ ಅನ್ನ ಮಾಡಬೇಕು. ಈಗ ಅವ್ರು 7ನೇ ತಾರೀಕು ಅಂದ್ರೆ 27ರಿಂದ ಅಂದ್ರೆ ಒಂದು 15 ದಿವಸ ಟೈಮ್ ಸಿಗ್ತಿತ್ತು. ಇವರೆಲ್ಲ ರೈತರು ಹೇಳ್ತಾ ಇರೋದು 7ರಿಂದ 3 ದಿವಸದಲ್ಲಿ ಮಾಡಿದ್ದಾರೆ. ಈಗ 13ಕ್ಕೆ ಕ್ಲೋಸು ಅಂತ ಹೇಳಿ ಹೇಳ್ತಾ ಇದ್ದಾರೆ. ನಾನು ಅವತ್ತೆಲ್ಲ ಸ್ಟ್ರೈಕ್ ಮಾಡಿದ್ದೀವಿ, ಸರ್ಕಾರ ಸ್ಟ್ರೈಕ್ ಮಾಡಿದ್ದೀವಿ, ಮೊನ್ನೆ ಎಲ್ಲ ಬಂದಿದ್ವಿ ನಾವು. ಅಲ್ಲ, ನೀವು ಮಾಹಿತಿ ಇಟ್ಕೋಬೇಕಲ್ಲ, ರೈತ ಸಂಘದವ್ರು ಯಾರ್ಯಾರಿದ್ದಾರೆ, ಏನು ರೈತರು ತಿಳಿಸ್ಬೇಕು ಅನ್ನೋ ಮಾಹಿತಿ. ಈ ಥರದ್ದು ಬಂದಾಗ ನೀವು ಪ್ರೆಸ್ ಮೀಟ್ ಮಾಡ್ಬೇಕು ಮೇಡಮ್. ಪ್ರೆಸ್ ಮೀಟ್ ಮಾಡಿದ್ರೆ ಒಂದು ಪ್ರೆಸ್ಸರೆಲ್ಲ ಪ್ರಚಾರ ಮಾಡ್ತಾರೆ, ಎಲ್ಲ ರೈತರಿಗೂ ಗೊತ್ತಾಗುತ್ತೆ. ಇವಾಗ ಕನಿಷ್ಠ 27ರಿಂದ ಅಂದ್ರೆ 15 ದಿವಸ ಹಿಂದೆ ಮಾರಿದವ್ರಿಗೆಲ್ಲೂ ಒಂದು ವಾರದಿಂದ ಮಾರಿದವ್ರಿಗೆಲ್ಲ ಅನುಕೂಲ ಆಗ್ತದೆ. ಇವಾಗ ಅವ್ರಿಗೆಲ್ಲ ಲಾಸ್ ಅಲ್ಲ ಪಾಪ. ನಮ್ಗೆ ಅದೆಲ್ಲ ಗೌರಿಬಿದನೂರು ಮಾತ್ರ ಹೇಳ್ರಿ ನೀವು, ಬಾಗೇಪಲ್ಲಿ ನಮ್ಗೆ ಹೇಳ್ಬೇಕು. ಗೌರಿಬಿದನೂರಲ್ಲಿ ರೈತರಿಗೆ ಮಾಹಿತಿ ತಲುಪಿಸೋ ಜವಾಬ್ದಾರಿ ನಿಮ್ದು. ಇಲ್ಲ ಗ್ರೂಪ್ ಅಲ್ಲಿ ಏನಾದ್ರು ಹಾಕಿದ್ದೀರಾ, ಇಲ್ಲ ಪ್ರೆಸ್ ಮೀಟ್ ಮಾಡಿದ್ದೀರಾ, ಮೆಸೇಜ್ ಬಂದಿಲ್ಲ. ಇವ್ರಿಗೂ ಕೂಡ ಇಲ್ಲ. ಎಲ್ಲಿ ಪಾಂಪ್ಲೆಟ್ ಇಲ್ಲ ಮೇಡಮ್? ಪಾಂಪ್ಲೆಟ್ ಮಾಡಿದ್ರೆ ಪಾಂಪ್ಲೆಟ್ ಎಲ್ಲಿ? ಇವೆಲ್ಲ ಇಲ್ಲಿ ಇಟ್ಕೊಂಡ್ರೆ ಯಾರು ಗೊತ್ತಾಗುತ್ತೆ? ಇಲ್ಲ, ಕೊಟ್ಟಿದ್ದೀವಿ ಸರ್, ಅದು ನಮಗೆ ಬೇಕಾದ ಬಂದಿದ್ದೇನಾ ಮನೆ ಈ ಪಾಂಪ್ಲೆಟ್ಸ್ ಈಗ ರೈತ ಸಂಪರ್ಕ ಕೇಂದ್ರ ಇದೆ ಅಲ್ವಾ, ಎಲ್ಲ ಹೋಬಳಿಯಲ್ಲೂ ಒಂದು ಹೋಬಳಿಗೆ ಒಂದು 4 ಪಾಂಪ್ಲೆಟ್ಸ್ ಕೊಟ್ಟಿದ್ರೆ ಅವ್ರು ಗ್ರೂಪ್ಗಳಲ್ಲಿ ಆಗ್ತಾ ಇದ್ರು, ಎಲ್ಲರಿಗೂ ಹೇಳ್ತಾ ಇದ್ರು, ತಿಳಿಸ್ತಾ ಇದ್ರು. ಇವ್ರೇನಾದ್ರು ಕಳಿಸಿದ್ದಾರೆ ನನಗೆ ಅಲ್ಲ. ಈಗ ಏನ್ ಮೇಡಮ್ ನಿಮ್ ಜವಾಬ್ದಾರಿ ಅಂದ್ರೆ ತಹಸೀಲ್ದಾರ್ ಹತ್ರ ಹೋಗಿ ಅಂತಾರೆ. ತಹಸೀಲ್ದಾರ್ ಕೆಲಸನ ಇದು. ರೈತರು ಇವಾಗ ಯಾವ ಎಲ್ಲ ಊರವರು ಮಿಕ್ಸ್
ರೋಡಲ್ಲಿ ಇದ್ದಾರೆ. ಒಬ್ಬರು ತಲುಪಿಸಿದ್ರೆ ಆ ಊರಿಗೆ ಅವರೆಲ್ಲ ತಲುಪಿಸ್ತಿದ್ದೀವಿ ಸರ್, ಇಲ್ಲಿ ಬಂದವ್ರು ಕೇಳಿ, ಇಲ್ಲಿ ಬಂದವ್ರಿಗೆಲ್ಲ ನಾವು ಕೊಡ್ತೀವಿ. ಯಾರಿಗಾದ್ರೂ ಬಂದಿದ್ದೀರಪ್ಪ? ಯಾರಿಗೂ ಬರಲಿಲ್ಲ. ಸುಮ್ಮನೆ ಹೇಳ್ಬೋದು ಅಷ್ಟೇ. ಯಾರಿಗೂ ಬಂದಿಲ್ಲ, ಇವಾಗ ನೋಡ್ತಾ ಇದ್ದೀವಿ ಅಷ್ಟೇ. ನಿಮ್ಮ ಊರಲ್ಲಿ ಯಾರಾದ್ರೂ ನೋಡಿದ್ರೆ ನೋಡಿ. ಏನಿಲ್ಲ ಸರ್, ಪಂಚಾಯತ್ಗಳು ಕೊಟ್ಟಿದ್ರೆ ಪಂಚಾಯತ್ ಅವರು ಆ ಊರಿಗೆ ಹೇಳೋರ್ಗೂ ಹೇಳೋರು ಈ ತರ ಐತೆ ಮಾಡ್ರಿ ಸರ್, ಈಗ ರೈತ ಸಂಪರ್ಕ ಕೇಂದ್ರದಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಸುಮ್ಮನೆ ಇಲ್ಲ, ರೈತ ಸಖಿ ಅಂತ ಮಾಡಿದ್ದಾರೆ. ಪಂಚಾಯತಿಗೆ ಒಬ್ರು ಇಬ್ರು ಅವರು ಊರೂರ್ಗೂ ಬಂದು ತಿಳಿಸ್ತಾರೆ. ಅವಲ್ಲ ರೈತ ಸಂಪರ್ಕ ಸಖಿಗೆ ಗೊತ್ತಿಲ್ಲ. ಇವ್ರು ಹೇಳ್ತಾರೆ ಸುಮ್ನೆ, ಇವರು ಪಾಂಪ್ಲೆಟ್ ನೋಡಿಸ್ಕೊಂಡು ಬಂದಿರ್ಬೋದು, ಇಲ್ಲಿ ಇಟ್ಕೊಂಡಿರ್ಬೋದು. ನೀವು ನಿಮ್ಮ ಮನೆಯಿಂದ ಕೊಡೋದಲ್ಲ, ನಾನು ಹೇಳೋದು ಗೌರ್ಮೆಂಟ್ ಇಂದ ಬರುತ್ತೆ, ನಮ್ದೆಲ್ಲ ಕಳಿಸಿ ಬಂದ್ರೆ ಬರ್ಲಿ, ಹೋದ್ರೆ ರೈತರಿಗೆ ತಲುಪಿಸ್ಬಿಟ್ರೆ ಅವ್ರೆಷ್ಟು ಅವ್ರಿಗೆ ನಿಮ್ಮ ಮೇಲೆ ದ್ವೇಷ ಇರಲ್ಲ. ಸರ್, 1,000 ಮೇಲ್ ಕೊಟ್ಟಿದ್ರು. ಅಲ್ಲ ಅವ್ರಿಗೆ ನಿಮ್ಮ ಮೇಲೆ ದ್ವೇಷ ಇರಲ್ಲ. ಮೇಡಮ್, ನಾನು ತಗೊಂಡು ಹೋಗ್ತೀನಿ, ನನ್ನ ಮನೆಯಲ್ಲಿ ಇಟ್ಕೊಂತೀನಿ. ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ನಾನು ಕೊಟ್ಟಿರೋದು? ಈಗ ಕೇಳಿ ಸರ್, ನಮ್ಗೆ ಅದೇ ಹೇಳ್ಬೇಡ, ನನಗೆ ಕೊಟ್ಟಿದ್ದೀರಾ. ನಾನು ಹೋಗಿ ಮನೆಯಲ್ಲಿ ರೈತ ಸಖಿ ಅಂತಿದ್ರಲ್ಲ ಅವ್ರಿಗನ್ನ ಕೊಟ್ಟಿದ್ದೆ. ನೀವೇನಾದ್ರೂ ರೈತ ಸಂಪರ್ಕ ಕೇಂದ್ರ ಕೊಟ್ಟಿದ್ದೀರಾ? ಪಾಂಪ್ಲೆಟ್ ಕಳಿಸಿದ್ದೀರಾ? ನಾನ್ ನಿನ್ನೆ ಫೋನ್ ಮಾಡಿದ್ದೀನಿ ಸರ್, ರೈತ ಸಂಪರ್ಕ ಕೇಂದ್ರ ಫೋನ್ ಮಾಡಿದ್ದೀನಿ, ನಮ್ಗೆ ಈ ಸ್ಕೀಮೇ ಗೊತ್ತಿಲ್ಲ ಅಂತ ಹೇಳಿದ್ರು. ರೈತ ಸಂಪರ್ಕ ಹೋಗೇ ಬಂದಿರೋದು ಇಲ್ಲ ಅಂತ ಹೇಳಿದ್ರು, ಅವ್ರು ಹೋಗ್ರು ಅಂತ ನಾನು ಫೋನ್ ಮಾಡಿದ್ದೀನಿ. ಅವ್ರಿಗೆ ಗೊತ್ತಿಲ್ಲ. ಹಿಂಗೆಲ್ಲ ಇದು ಮಾಡ್ತಾ ಇದಾರೆ, ಏನು ಅಮೌಂಟ್ ಬರುತ್ತಂತೆ ಹೆಂಗೆ ಅಂದ್ರೆ, ಇಲ್ಲ ಇನ್ಸೂರೆನ್ಸ್ ಮಾತ್ರ ಅಷ್ಟೇ, ನಮ್ಗೇನು ಇದೆ ಇಂಟಿಮೇಷನ್ನೇ ಬಂದಿಲ್ಲ ಅಂತ ನನಗೆ ಫೋನ್ ಮಾಡಿದ್ರು. ನಾನೇ ಮಾಡಿದ್ದೀನಿ ತಿಳ್ಕೊಳ್ಳೋದಿಕ್ಕೆ. ಇವ್ರು ಸುಮ್ಮನೆ ಹೇಳ್ಬಹುದು, ಅವ್ರು ತಪ್ಪು ಮುಚ್ಚ ಹಾಕೊಳ್ಳೋದಿಕ್ಕೆ. ಈ ತರ ಇದ್ದಾಗ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ರೇಷ್ಮೆ ಇಲಾಖೆ, ಆಮೇಲೆ ರೈತ ಸಂಪರ್ಕಕ್ಕೆ ಇನ್ಫಾರ್ಮೇಶನ್ ಕೊಡ್ಬೇಕು. ಅವರು ಡಿಸ್ಟ್ರಿಬ್ಯೂಷನ್ ಮಾಡ್ಕೊಂತಾರೆ. ನಿಮ್ ಕೈಲಿ ಆಗಿಲ್ಲ ಅಂತ ಕನಿಷ್ಠ ಅವ್ರಿಗನ್ನ ಹೇಳಿದ್ರೆ ಒಂದಷ್ಟು ಜನಕ್ಕೆ ಪ್ರಚಾರ ಆಗುತ್ತೆ. ಇದು ನಿಮ್ಮ ಸರ್ಕಾರದಿಂದ ಹೋಗೋದು ಆಮೇಲೆ ಇಲ್ಲಿ ಮಾರಾಟಕ್ಕೆ ಬರುವವ್ರಿಗೆ, ಆಮೇಲೆ ಈ ತರ ರೈತರು ಯಾರು ರಿಜಿಸ್ಟ್ರೇಷನ್ ಮಾಡಕ್ ಬರ್ತಾರೋ ಅವ್ರ ಕೈಯಲ್ಲಿ ಆ ತರ ಕೊಟ್ಕೊಂಡು ಫಸ್ಟ್ ಕೃಷಿ ಇಲಾಖೆಗೆ ಈಗ ರೈತರೆಲ್ಲ ಬಂದು ಇಲ್ಲಿ ಜೋಳ ಮಾರಿರೋರೆಲ್ಲ ಇಲ್ಲಿ ಬಿಲ್ ಹಾಕ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅದು ಟ್ರೇಡರ್ಸ್ ಕೊಡೋದಂತೆ. ಟ್ರೇಡರ್ಸ್ ಅವರು ಅವ್ರು ಬಿಲ್ ಹಾಕಿ ಇಲ್ಲಿ ಕಳಿಸಿದ್ರೆ ಅವರಿಗೆ ಏನೋ ಕ್ವಿಂಟಾಲ್ಗೆ 250 ರೂಪಾಯಿ ಗೌರ್ಮೆಂಟಿಂದ ಬರ್ತಾ ಇದೆ. ಅದಕ್ಕೆ ಎಲ್ಲರೂ ಬಂದು ಬಿಲ್ ಹಾಕ್ಸ್ತಾ ಇದ್ದಾರೆ ಬೆಳಗ್ಗೆ ನಿನ್ನೆಯಿಂದ. ಅವ್ರು ಹೇಳೋದು 27ನೇ ತಾರೀಕು ಅಂತ. ರೈತರಿಗೆ ಯಾರಿಗೂ ಗೊತ್ತಿಲ್ಲ, ಒಂದು 2-3 ದಿವಸದಿಂದ ಗೊತ್ತು. ಎಲ್ಲರೂ ಬಿಲ್ ಹಾಕ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಹೋಗಿ ಅವರು ಬಿಲ್ ಹಾಕ್ಕೊಟ್ಟಿದ್ದಾರೆ ನಿನ್ನೆಯಿಂದ ಟ್ರೇಡರ್ಸು. ಅವ್ರೇನು ಹೇಳ್ತಾರೆ, ನಮಗೆ ಇದು ಯಾವ ಡೇಟ್ ಹಾಕಿದರೆ ಆ ಡೇಟಿಂದ ಹಾಕ್ಕೊಡಿ ಅಂತ. ಈಗ ಇಲ್ಲಿರೋರು ಯಾರೂ ಜೋಳ ಮಾರಿಲ್ಲ ಈ ಡೇಟ್ಗೆ, ಹಿಂದೆ ಮಾರ್ಬಿಟ್ಟಿದ್ದಾರೆ. ಅವ್ರ ಹತ್ರ ಬಿಲ್ ಇದೆ, ನಮಗೂ ಬಿಲ್ ಕೊಟ್ಟಿದ್ದಾರೆ. ಆ ಬಿಲ್ಲಿಗೆ ಆ ಡೇಟ್ಗೆ ಹಾಕ್ಕೊಟ್ಟಿದ್ದಾರೆ. ಅವರು ಲೋಡ್ಗಳು ಕಳಿಸಿದ್ದಾರೆ. ಜೋಳ ಇಲ್ದಿದ್ದ ದಿವಸ ಇವಾಗ ಲೋಡ್ ಕಳಿಸಿರಿ, ಅಲ್ಲಿ ಬಿಲ್ ಹಾಕ್ಕೊಡಿ ಅಂದರೆ ಎಲ್ಲಿ ಹಾಕ್ಕೊಡ್ತಾರೆ? ಈಗ ನಿಮ್ಮ ಹತ್ರ ಯಾರ ಹತ್ರನೂ ಈ ಡೇಟ್ ಹತ್ರ ಇಲ್ಲ. ಅವರೇನು RMCಯಲ್ಲಿ ಯಾರು ಮಾರಿಲ್ಲ. 3 ತಿಂಗಳು ಆಗಿದೆ. ಒಬ್ಬೊಬ್ರು ಮಾತಾಡ RMCಯಲ್ಲಿ ಯಾರು 1 kgನೂ ಮಾರಿಲ್ಲ. ಎಲ್ಲರೂ ಟ್ರೇಡರ್ಸ್ಗೆ ಕೊಟ್ಟಿರೋದು. ಟ್ರೇಡರ್ಸ್ ಏನ್ ಅದು ಈ ನಮ್ಮ ಬಿಲ್ ತಗೊಂಡು ಗೌರ್ಮೆಂಟಿಗೆ ಕಳಿಸಿ, ಎಷ್ಟು ಬಂದ್ರೆ ಅಷ್ಟು ರೈತರಿಗೆ ಎಲ್ಲರಿಗೂ ಬರಲಿ. ಅದು ಬಿಟ್ಟು ಇವರು ನಾವು ಜೋಳ ಮಾರಿ 1.5 ತಿಂಗಳಾಗಿದೆ. ಹಿಂದೆ ನಾವು ಬಿಲ್ ತಂದು ಕೊಟ್ಟಿದ್ವಿ ಆ ಡೇಟ್ಗೆ. ಸರ್ಕಾರಕ್ಕೆ ಕಳಿಸ್ರಿ ಅಂದೆ, ಕೊಟ್ಟರೆ ಕೊಡ್ಲಿ, ಬಿಟ್ಟರೆ ಬಿಡ್ಲಿ, ಪಾಸ್ ಮಾಡಿ ಕಳಿಸಿ ಅಂತೇಳಿ ಅಷ್ಟೇ. ಈಗ ಅವರು ನೋಟಿಸ್ ಹಾಕಿಲ್ಲ. ಬಿಡೋವರೆಗೂ ಜೋಳ ಮಾಡಿರೋ ಈ ಡೇಟ್ ಸಾಲ ಮಾಡಿರ್ತೀವಿ, ಏನೋ ಬಂದು ಎತ್ಕಿಳಿತಾ ಇರ್ತಾರೆ. ಇವ್ರು ಮಾಡ್ದಂಗೆ ಇವ್ರು ಸರ್ಕಾರ ಬಿಡ್ತೈತೆ ಅಂತ ಹೇಳಿ ತಿರುಗಿ ಮುಂದೆ ಜೋಳ ಇಕ್ಕವರೆಗೂ ನಾವು ಇಟ್ಕೊಂಡು ಕೂತ್ಕೊಂಬಕಾಗ್ತದ? ಅವ್ರನ್ನ ಸಾಲ ಮಾಡಿ ತಂದು ಹಾಕಿರ್ತೀವಿ, ಅದಕ್ಕೆ ಅವರು ಎಕ್ಕಿಳಿತಾ ಇರ್ತಾರೆ. ಜೋಳ ಅದು ಎಲ್ಲಿ ಕೊಡ್ಲಿಲ್ಲ ನಮ್ಗೆ ದುಡ್ಡು ಅಂತ. ಈಗ ನವೆಂಬರಲ್ಲೇ ನಮ್ದು ಸ್ಟಾರ್ಟ್ ಆಗುತ್ತೆ ಮಾರ್ಕೆಟು, ಜೋಳ ಕೊಯ್ಯೋದು ಮಾರೋದು. ಅವಾಗ ಒಂದೂವರೆ ತಿಂಗಳು ಇಟ್ಕೊಂಡ್ರೆ ನಾವು ಹುಳ ಬೀಳುತ್ತೆ, ಎಲ್ಲ ಪೌಡ್ರಾಗಿ ಹೋಗುತ್ತೆ. ನಾವೇನ್ ಮಾಡ್ಬೇಕು? ರೇಟ್ ಮಾಡಿದ್ರಲ್ಲ 2400, ಅವಾಗ ನಾವು ತಗೊಂಡೋಗ್ತೀವಿ ಅಂತಂದ್ರೆ ಬೇಡ ಅಂತಂದ್ರು. ಯಾಕೆ ಬೇಡ ಅಂತ? ಯಾಕೆ ಇಂಡೆಂಟ್ ಮಾಡ್ಲಿ? ಯಾಕೆ ಇಂಡೆಂಟ್ ಮಾಡಿಲ್ಲ? ಈಗ ಹೇಳಿ, ಅವ್ರು ಹೇಳಿರೋದು ಕರೆಕ್ಟೇ. ಟ್ರೇಡರ್ಸ್ ಕೊಟ್ಟಿದ್ದೀರಾ, ಟ್ರೇಡರ್ಸ್ ಬಿಲ್ ಕೊಡ್ತಾರೆ, ನಾವು ಗೌರ್ಮೆಂಟ್ ಕಳಿಸ್ತೀವಿ ಅಂತ. ಬಿಲ್ ಇವ್ರು ಕೊಡ್ಬೇಕಾ ನಿಮಗೆ ಕೊಡ್ಬೇಕಂತ ಹೇಳ್ತಾರ ರೈತರು? ಈಗ ಇವ್ರ ಹತ್ರ ನಾವು ಬಿಲ್ ಮಾಡಿಸ್ಕೊಂಡು ಹೋಗ್ಬೇಕು. ಇದು ನೋಡಿ, ಈ ಟೈಪು ಇಲ್ಲಿ ಮಾಡಿಸ್ಕೊಂಡು ಇಲ್ಲೇ ಇದು ಮಾಡಿಸ್ಕೊಂಡು ಹೋಗಿ ಟ್ರೇಡರ್ಸ್ ಕೊಟ್ರೆ ಪಾಸ್ಬುಕ್ ಅವರು ಬಿಲ್ ಮಾಡಿ ಇಲ್ಲಿ ಕಳಿಸ್ತಾರೆ.
ನಾವು ಮಾರಿರೋದು ಎಷ್ಟು ನಮ್ದು ಏನಿದೆ ಈಗ ನಾವು 80 ಕ್ವಿಂಟಲ್ ಮಾರಿದ್ರೆ ನಮಗೆ 1 ಎಕರೆಗೆ 12 ಕ್ವಿಂಟಲೇ ಕೊಡ್ತಾ ಇರೋದು ಇವರು ಇಂಡೆಂಟು. ನಮ್ಗೇನು 1 ಎಕರೆಗೆ ಎಲ್ಲಾ ರೈತರು 25ರಿಂದ 30-40 ಕ್ವಿಂಟಲ್ ಬೆಳೀತಾರೆ, ಅಷ್ಟು ಶೀಲ್ಡ್ ಬರುತ್ತೆ. ಇವ್ರು ಕೊಡ್ತಾ ಇರೋದು 12 ಕ್ವಿಂಟಲ್ ಇಂಡೆಂಟು. ಆ 12 ಕ್ವಿಂಟಲ್ ಅಲ್ಲಿ ಈಗ ಒಬ್ಬ ರೈತ 2 ಎಕರೆಗೆ 50 ಕ್ವಿಂಟಲ್ ಬೆಳೆದಿರ್ತಾನೆ, ಮಾರಿರ್ತಾನೆ. ಇವ್ರು ಕೊಡೋದು 24 ಕ್ವಿಂಟಲ್. ಆ 24 ಕ್ವಿಂಟಲ್ ಬಿಲ್ ಹಾಕೊಟ್ಟು ಇಲ್ಲಿ ಬಂದ್ರೆ ನಮ್ಗೇನೋ 200-250 ರೂಪಾಯಿ 1 ಕ್ವಿಂಟಲ್ ಕೊಡ್ತಾರೆ ಅಂತ ಹೇಳ್ತಾರೆ. ಅವ್ರು ಹಾಕೊಟ್ರೆ ಅದು ಆಗೋದಿಲ್ಲ ಅಂತ ಇವ್ರು ಹೇಳ್ತಾ ಇರೋದು ಮೇಡಮ್ ಅವರು. ಅವ್ರು ಯಾಕೆ ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ಇಂಥ ಟ್ರೇಡರ್ಸ್ಗೆ ಹೋಗ್ಬಿಟ್ಟು ನೀವು ಬಿಲ್ ಹಾಕ್ಸ್ಕೊಂಡು ಬನ್ನಿ ಅಂತ ಅಲ್ಲಿ ಹಾಕಿದ್ದಾರೆ. ಇವಾಗ ಅವ್ರು ನೀವು ಬೇರೆಯವ್ರಿಗೆ ಮಾರಿರ್ತಾರೆ, ಅವರೇ ಕೊಡ್ಬೇಕು. ಬಿಲ್ ಹೆಂಗೆ ಕೊಡ್ತಾರೆ ಅವರು? ಬಿಲ್ ಕೊಡ್ತಾರೆ ಸರ್, ಬಿಲ್ ಕೊಡ್ತಾ ಇದ್ದಾರೆ. ಅವ್ರು ಬಿಲ್ ಐತೆ. ಇವತ್ತು ಡೇಟ್ಗೆ ಹಾಕ್ಸ್ಕೊಬರ್ರಿ, ಅವ್ರು ಕೊಡಲ್ಲ ತರ. ಸರ್, ನೀವು ಹೇಳಿದ್ದು ಕರೆಕ್ಟು. ಇವತ್ತೇ ಬಿಲ್ ಹಾಕ್ಸಿ ಅಂತ. ಇವತ್ತು ಅವನು ಲೋಡು ಕಳ್ಸಿರ್ಬೇಕಲ್ವಾ? ಅವನ್ ಡೀಟೇಲ್ ಬೇಕು, ಅವ್ನು ಕಳ್ಸಿರ್ಬೇಕಲ್ವಾ? ನಾವು 20 ಜನ ಹೋಗ್ತೀವಿ. 20 ಜನ ಅಂದ್ರೆ ಒಂದು 10 ಟನ್. ಇವತ್ತು ಒಂದು 50 ಕ್ವಿಂಟಾಲ್ ಒಬ್ಬೊಬ್ರದ್ದು, ಒಂದು 20 ಜನಕ್ಕೆ 10 ಟನ್ ಆಯ್ತು. ಅವನು ಇವತ್ತು ಲೋಡೇ ಕಳ್ಸಿರಲ್ಲ, ಹೆಂಗ್ ಬಿಲ್ ಹಾಕೊಡ್ತಾನೆ? ನಾಳೆ ಲಾಸ್ಟ್ ಡೇಟ್ ಸರ್ ಇದು. ಅಲ್ಲ, ಲೋಡೇ ಕಳ್ಸಿರಲ್ಲ, ಅವನು ಹೆಂಗ್ ಬಿಲ್ ಹಾಕ್ತಾನೆ? ಅದೇನೋ ದೇವ್ರು ಕೊಟ್ರು ವರ ಪೂಜಾರಿ ಕೊಡಲ್ವಂತೆ, ಹಂಗಾಗೈತಿ. ಅವನು ವೇ ಬ್ರಿಡ್ಜು, ಅವನು ಇಲ್ಲಿ RMC ಕಟ್ಟಿರೋದು, ಅದೆಲ್ಲ ಇವ್ರು ಕೊಡ್ಬೇಕು ಇದ್ರ ಜೊತೆಗೆ. ಎಲ್ಲಾಗುತ್ತೆ ಇದು? ಫ್ರಾಡ್ ಅಲ್ವಾ? ಇವ್ರು ಮಾಡಿರೋದು ಮೋಸ ಅಲ್ವಾ ರೈತರಿಗೆ? ಯಾಕೆ ಮೋಸ ಮಾಡ್ಬೇಕು ಹಿಂಗೆ? ಕಳಿಸ್ಲಿ. ಈಗ ಟ್ರೇಡರ್ಸ್ ಹೆಸರು ಯಾಕೆ ಆಗ್ಬೇಕು ಅಲ್ಲಿ? ಹಿಂದೆ ಬಿಲ್ಲೇ ತಗೊಂಡು ಕಳಿಸ್ಲಿ, ಸರ್ಕಾರ ಕೊಟ್ಟು ಹೇಳ್ಬೇಕಾಗಿತ್ತು. ಈಗ 3 ಕಳಿಸ್ಲಿ ಬಿಡಿ. ದಿವಸದಿಂದ ರೈತರು ಬರ್ತಾ ಇದ್ದಾರೆ. ನಿಮ್ಮ ಹತ್ರ ಜೋಳ ಇದ್ರೆ ಮಾತ್ರ ಬನ್ರಿ, ಜೋಳ ಇರೋರು ನಾವು ತಗೊಂತೀವಿ. ಬೇರೆಯವ್ರು ಯಾಕೆ ಬರ್ತೀರಾ ಅಂತ ಇಂಡೆಂಟ್ ತಗೋಬಾರ್ದಾಗಿತ್ತು. ಯಾಕೆ ಎಲ್ಲರಿಗೂ ಬರ್ದು ಕೊಡ್ಬೇಕು? 1000 ಕೊಬ್ಬರಿ ಸಿಕ್ಕಲ್ಲ ಇವತ್ತು ಜೋಳ ಇರೋದು. 10% ಸಿಕ್ಕಲ್ಲ. ಇದು ಮೋಸ ಮಾಡ್ತಾ ಇದ್ದಾರೆ ಇವರು ಅಧಿಕಾರಿಗಳೆಲ್ಲ ಸೇರಿ.